ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಆ ಮನೆಯವರು ಪರ್ಸ್ನಲ್ ಅಕೌಂಟ್ನು ಸೀಸ್ ಮಾಡಿಬಿಟ್ಟಿದ್ದಾರೆ. ಇಂಥ ಒಂದು ಸಿಚುವೇಶನ್ ಬರುತ್ತೆ ಅಂತ ನನ್ನ ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ಅದಕ್ಕೆ ಹೇಳೋದು, ದುಡಿಯೋನಿಗೆ ಮಾತ್ರ ಗೊತ್ತು ದುಡ್ಡಿನ ಬೆಲೆ ಏನು ಅಂತ. ಯಾರೋ ಮಾಡಿಟ್ಟಿದ್ದನ್ನ ಬೇಕಾಬಿಟ್ಟು ಖರ್ಚು ಮಾಡಿದ್ರೆ ಹೀಗೆ ಆಗೋದು. ಕೂತುಂಡ್ರೆ ಕುಡ್ಕೆ ಹೊನ್ನು ಸಾಲಲ್ಲ ಅಂತಾರೆ. ಇಂಥವ್ರಿಗೆ ಕುಡ್ಕೆ ಅಲ್ಲ, ಕೊಪ್ಪರಿಗೆ ಇದ್ರೂ ಸಾಲಲ್ಲ. ಕೂಡಿಡೋದು ಯಾರು, ದರ್ಬಾರ್ ಮಾಡೋದು ಇನ್ಯಾರು? ಇಂಥವ್ರದ್ದು ಇದೇ ಆಗೋಯ್ತು. ಸ್ವಂತವಾಗಿ ಏನೂ ಮಾಡೋಕ್ಕಾಗಲ್ಲ. ಸ್ವಂತವಾಗಿ ಮಾಡೋದಿರಲಿ, ಬೇರೆಯವ್ರು ಮಾಡಿಟ್ಟಿರೋ ಆಸ್ತಿನ ಉಳಿಸ್ಕೊಂಡು ಹೋಗೋ ಯೋಗ್ಯತೆಯೂ ಇಲ್ಲ. ಈಗ ನನಗಾಗ್ತಿರೋ ಆತಂಕ ಏನು ಅಂತಂದರೆ, ಬ್ಯಾಂಕ್ನವರು ಗೆಳೆಯನ್ನ ಕರ್ಕೊಂಡು ಮಾತಾಡಿಸಿ ಅಥವಾ ಲೋನ್ನ ಕ್ಲಿಯರ್ ಮಾಡಿ ಅಂತ ಕೂತಿದ್ದಾರಂತೆ. ಇವನು ಮತ್ತೆ ಸೈನ್ ಬೇಕು, ಅದು ಬೇಕು, ಇದು ಬೇಕು ಅಂತ ಗೆಳೆಯನ ಹತ್ರ ಬಂದರೆ ಮತ್ತೆ ನನ್ನ ಗೆಳೆಯ ನೆಮ್ಮದಿ ಹಾಳು ಮಾಡ್ಕೋತಾನೆ. ಟೆನ್ಷನ್ ಯಾಕೆ ಮಾಡ್ಕೋತೀಯ? ವಿಷಯ ಹೇಗಿದೆ ಅಂತ ಗೌತಮ್ಗೆ ಇನ್ಫಾರ್ಮ್ ಮಾಡು, ಅವನಿಗೂ ಹುಷಾರಾಗಿರೋದಕ್ಕೆ ಹೇಳು. ಇಲ್ಲ ಪರ್ಣ, ಈ ವಿಷಯ ನನ್ನ ಗೆಳೆಯನಿಗೆ ಹೇಳಿದ್ರೆ ತಾನು ಕಟ್ಟಿದ ಸಾಮ್ರಾಜ್ಯ ಇಂಥ ಪರಿಸ್ಥಿತಿಗೆ ಬಂದ್ಬಿಡ್ತಲ್ಲ ಅಂತ ಇವ್ರುಗಳು ಮಾಡಿದನ್ನೆಲ್ಲ ಮರೆತು ಮತ್ತೆ ಹೋಗಿ ತಲೆ ಕೊಟ್ಬಿಡ್ತಾನೆ. ಅತ್ತಿಗೆ ಹೇಳಿದ್ರೆ ಅದು ಬೇರೆ ಥರನೇ ಆಗ್ಬಿಡುತ್ತೆ. ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ, ತಲೆ ಕೆಟ್ಟು ಹೋಗಿದೆ. ಅದಕ್ಕೆ ಯಾಕೆ ಇಷ್ಟೊಂದು ತಲೆ ಕೆಡ್ಸ್ಕೊತಿದ್ಯಾ? ಮಲ್ಲಿ ಇದ್ದಾಳಲ್ಲ, ಅವಳಿಗೊಂದ್ಸಲ ವಿಷಯ ಮುಟ್ಸು, ಅವಳೆಲ್ಲ ನೋಡ್ಕೋತಾಳೆ. ಕರೆಕ್ಟ್ ಚಿನ್ನ, ಒಳ್ಳೆ ಐಡಿಯಾನ ಕೊಟ್ಟೆ. ನೀವು ಪ್ರಸ್ತುತ ಪ್ರಯತ್ನಿಸುತ್ತಿರುವ ಸಂಖ್ಯೆ ಸದ್ಯ ವ್ಯಾಪ್ತಿ ಪ್ರದೇಶದಲ್ಲಿ ದೊರಕುತ್ತಿಲ್ಲ. ಓ, ನಾಟ್ ರೀಚಬಲ್ ಬರ್ತಾ ಇದೆ. ಸ್ವಲ್ಪ ಹೊತ್ತು ಬಿಟ್ಟು ಟ್ರೈ ಮಾಡು, ಕನೆಕ್ಟ್ ಆಗುತ್ತೆ. ಬೇಬಿ, ಒಬ್ಬ ಮನುಷ್ಯ ಜೀವನದಲ್ಲಿ ನೂರಾರು ಆಸೆಗಳು ಇಟ್ಕೊಂಡಿರ್ತಾನೆ, 10 ಕನಸುಗಳು ಕಟ್ಟಿರ್ತಾನೆ. ಆದರೆ ಆ ದೇವರು ಅದ್ಯಾವುದನ್ನು ಈಡೇರಕ್ಕೆ ಬಿಡೋದಿಲ್ಲ. ಮನುಷ್ಯ ಏನೇ ಕನಸ್ಕೊಂಡ್ರೂ ಆ ದೇವರು ಯಾವ ಒಂದನ್ನು ಈಡೇರಕ್ಕೆ ಬಿಡೋದಿಲ್ಲ ಬೇಬಿ. ಪ್ರತಿಯೊಬ್ಬ ಮನುಷ್ಯನಿಗೂ ಅವನ ಆಸೆ ಯಾಕೆ ಈಡೇರಲಿಲ್ಲ ಅಂದರೆ ಅದಕ್ಕೆ ನೂರಾರು ಕಾರಣಗಳಿರ್ತವೆ. ಆದರೆ ನನ್ನ ಜೀವನದಲ್ಲಿ ನನ್ನ ಆಸೆಗಳು ಯಾಕೆ ಈಡೇರಲಿಲ್ಲ ಅಂದರೆ ಇರೋದು ಒಂದೇ ಕಾರಣ ಬೇಬಿ, ಫ್ಯಾಮಿಲಿ. ದಿಸ್ ಬ್ಲಡಿ ಪ್ರಾಬ್ಲಮ್ಯಾಟಿಕ್ ದಿವಾನ್ ಫ್ಯಾಮಿಲಿ ನನ್ನ ಲೈಫಲ್ಲಿ ಬೇಬಿ. ಪ್ರಾಬ್ಲಮ್ಮು ಅಂತ ಬಂದರೆ ನನಗೆ ನೆನಪಾಗೋ ಮೊದಲನೇ ವ್ಯಕ್ತಿ ಯಾರು ಗೊತ್ತಾ? ನನ್ನ ಕೈಯಾರೆ ನನಗೆ ಮೋಸ ಮಾಡಿ ಅವಳು ಕುತ್ತಿಗೆಗೆ ತಾಳಿ ಕಟ್ಟಿಸ್ಕೊಂಡಲ್ಲ ನನ್ನ ಹೆಂಡತಿ ಮಲ್ಲಿ. ಅವಳು ಬಿಟ್ಟು ಬಿಡದೆ ಪ್ರತಿದಿನ ಕಾಡ್ತಾನೆ ಇದ್ದಾಳೆ ನನ್ನನ್ನ. ಬ್ಲಡಿ ಮಲ್ಲಿ. ಅವಳನ್ನು ಬಿಟ್ಟಾಕಣ. ಇನ್ನು ನನ್ನ ಜೊತೆಗೆ ಹುಟ್ಟಿದಂಥ ನನ್ನ ಸಹೋದರಿಯರು. ಅದರಲ್ಲಿ ಮೊದಲನೇದಾಗಿ ನೆನಪಾಗದೆ ನನ್ನ ತಮ್ಮ ಪಾರ್ಥ. ಅವನಿಗೆಲ್ಲ ಗೊತ್ತು, ಆದರೆ ನನಗೇನು ಹೇಳಲ್ಲ. ಅವನಿಗೆಲ್ಲ ಗೊತ್ತು, ಆದರೆ ಅವನು ನನ್ನ ಕಡೆ ಓಟ್ ಹಾಕಲ್ಲ. ಯಾಕಂದರೆ ಅವನಿಗೆ ನಾನಂದರೆ ಇಷ್ಟ ಇಲ್ಲ. ಏನು ಉಳಿದಿರೋದು ನನ್ನ ಗ್ರೇಟ್ ತಂಗಿಯರು. ಅದರಲ್ಲಿ ಮೊದಲನೇವಳು ಮಹಿಮಾ. ಅವಳಿಗೆ ಏನಾದರೂ ಹೇಳ್ಕೊಡೋಣ ಅಂತ ಹೋದ್ರೆ ಮನೆಯಿಂದ ಆಚೆ ಆಗ್ತಾಳೆ ಬೇಬಿ. ನನ್ನನ್ನು ಮನೆಯಿಂದ ಆಚೆ ಆಗ್ತಾಳೆ ಈ ಅಣ್ಣನ. ಏನು ಉಳಿದಿರೋದು ಅಶ್ವಿನಿ. ಅವಳು ಎಲ್ಲೋ ಹೋಗಿ ದೂರದಲ್ಲಿ ಫಾರಿನಲ್ಲಿ ಸೆಟ್ಲ್ ಆಗಿದ್ದಾಳೆ. ಈ ಹೆಸರಲ್ಲಿ ಒಬ್ಬ ಅಣ್ಣ ಇದ್ದಾನೆ ಅಂತ ಅವಳು ನೆನಪಿದೆಯೋ ಇಲ್ವೋ ಅದು ಗೊತ್ತಿಲ್ಲ. ಇನ್ನು ಕಡೆಯದಾಗಿ ನೆನಪಾಗೋದು ಈ ಅಣ್ಣನಿಗೆ ಅಣ್ಣ ಅನ್ನಿಸ್ಕೊಂಡಿರೋ ಆ ಬ್ಲಡಿ ಗೌತಮ್ ದಿವಾನ್. ಮಾಡೋ ಕೆಲಸ ಎಲ್ಲ ಮಾಡಿ ಮನೆ ಬಿಟ್ಟೋಗಿ ಎಲ್ಲದನ್ನ ನನ್ನ ತಲೆಗೆ ಕಟ್ಬಿಟ್ಟು ಹೋಗಿದ್ದಾನೆ ಆ ಬ್ಲಡಿ ಗೌತಮ್ ದಿವಾನ್. ಆಮೇಲೆ ಏನು ಉಳಿದಿರೋದಿಬ್ರು. ಅದರಲ್ಲಿ ಒಬ್ಬ ಶಕುನಿ ಮಾವ. ಅವನು ಹೆಂಗೆ ಗೊತ್ತಾ ಬೇಬಿ?
ಈ 6 ಕೊಟ್ರೆ ಅತ್ತೆ ಕಡೆ 16 ಕೊಟ್ರೆ ಸೊಸೆ ಕಡೆ ಅಂತಾರಲ್ಲ ಹಾಗೆ ಅವನು ಯಾವಾಗ ಯಾರಿಗೆ ಸಪೋರ್ಟ್ ಮಾಡ್ತಾನೆ, ಯಾವಾಗ ಯಾರನ್ನು ಹೊಗಳ್ತಾನೆ, ಯಾರನ್ನು ತೆಗಳ್ತಾನೆ, ಇದ್ದಕ್ಕಿದ್ದಂಗೆ ಯಾವ ಪಕ್ಷದಿಂದ ಯಾವ ಪಕ್ಷಕ್ಕೆ ಜಂಪ್ ಆಗ್ತಾನೆ ಅಂತ ಪ್ರೆಡಿಕ್ಟೇ ಮಾಡೋಕ್ಕಾಗಲ್ಲ ನಮ್ಮ ಅವನ್ನ. ಆ ಥರದ್ದೊಬ್ಬ ಕ್ಯಾಂಡಿಡೇಟ್ ಅವನು. ಇನ್ನು ಅವನನ್ನು ಬಿಟ್ರೆ ಉಳಿದಿರೋದು ನಮ್ಮಮ್ಮ ಶಾಕುಂತಲ. ನನ್ನ ಪಾಲಿಗಿದ್ದಿದ್ದು ನಮ್ಮಮ್ಮ ಒಬ್ಳೆ. ಆದರೆ ಅವಳಿಗೆ ನನ್ನ ಬಗ್ಗೆ ಕೇರೇ ಇಲ್ಲ ಬೇಬಿ, ನನ್ನ ಬಗ್ಗೆ ಕೇರೇ ಇಲ್ಲ. ಅವಳಿಗೆ ಬೇಕಾಗಿರೋದು ಒಂದೇ, ಆ ಕ್ಲಬ್ಬು. ಇಲ್ಲಿ ನನ್ನ ಜೀವನ ಹತ್ಕೊಂಡು ಉರಿತಾ ಇದ್ರೆ ಅವಳು ಮಾತ್ರ ಅಲ್ಲಿ ಕ್ಲಬ್ಬಲ್ಲಿ AC ಕೆಳಗಡೆ ಕೂತ್ಕೊಂಡು ತಣ್ಣಗೆ ಕಾರ್ಡ್ಸ್ ಆಡಿ ದುಡ್ಡು ಕಳ್ಕೊಂಡ್ಬರ್ತಾಳೆ. ನನ್ನ ಪಾಲ್ಗೆ ಯಾರೂ ಇಲ್ಲ ಬೇಬಿ, ನನ್ನ ಪಾಲ್ಗೆ ಯಾರೂ ಇಲ್ಲ. ಇನ್ನು ಇಡೀ ಫ್ಯಾಮಿಲಿ ಎಲ್ಲ ತೆಗೆದಾಕಿದ್ರೆ ಉಳಿದಿರೋಳು ನೀನು ಅದೇ ದಿನ ಇರ್ತೀಯ ಯಾರಿಗೆ ಗೊತ್ತು. ಜೈ, ತಪ್ಪೇಳದ್ನ ಬೇಬಿ, ತಪ್ಪೇಳಿದ್ರೆ ಸಾರಿ. ಆ ಜಾಗದಲ್ಲಿ ನಿನಗೆ ಏನು ಬೇಕೋ ನೀನೇ ಸೇರಿಸ್ಕೊ. ಕರೆಕ್ಟಾಗೆ ಹೇಳಿದ್ಯಾ ಜೈ.